ಈಗಾಗಲೇ ತನಿಖೆ ಆರಂಭ ಆಗಿದೆ. ಉನ್ನತ ಮಟ್ಟದ ತನಿಖೆ ಆರಂಭ ಆಗಿದೆ. ಕೇಂದ್ರದ ತಂಡಗಳು, ರಾಜ್ಯದ ತಂಡಗಳು ಈಗಾಗಲೇ ಕಾರ್ಯಾಚರಣೆ ಇಳಿದಿವೆ. ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಬನ್ನಿ, ಇದ್ರ ಬಗ್ಗೆ ಸಿಎಂ ಮಾತಾಡ್ತಾ ಇದ್ದಾರೆ, ನೋಡೋಣ. ಅದು ಬ್ಲಾಸ್ಟ್ ಆಗಿರೋದು ನಿಜ. ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ. ಬಸ್ನಲ್ಲಿ ಬಂದು ರವೆ ಇಡ್ಲಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ. ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ. ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟೆಲ್ಲ ಇದೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ. ಸೊ ಬ್ಲಾಸ್ಟ್ ಆಗಿದೆ. ಸುಮಾರು 9 ಜನರಿಗೆ ಗಾಯ ಆಗಿದೆ. ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ದಾರೆ. ನಾನು ಇವತ್ತು ಹೋಗ್ತೀನಿ, ನೋಡ್ತೀನಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ವಿಚಾರ ಮಾಡ್ತೀನಿ. ಮತ್ತು ಹೋಟೆಲ್ಲು, ಕೆಫೆ ಅಲ್ಲೂ ಹೋಗಿ ನೋಡ್ತೀನಿ. ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಅವನ ವ್ಯಕ್ತಿ ಪತ್ತೆ ಹಚ್ಚಕ್ಕೆ ಸುಲಭ. ಯಾಕಂದರೆ ಫೋಟೋದಲ್ಲೆಲ್ಲ ಬಂದಿದೆ. ಅವನದು ಬಸ್ನಲ್ಲಿ ಇಳಿಯೋದು, ತಿಂಡಿ ತಗೊಳ್ಳೋದು, ಟೋಕನ್ ಕೊಟ್ಟು ಆಮೇಲೆ ಅಲ್ಲೂ ಕೂತ್ಕೊಳ್ಳೋದು, ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು, ಇವೆಲ್ಲ ಬಂದಿದೆ. ಕೂಡಲೇ ಪತ್ತೆ ಹಚ್ತೀವಿ. ಸರ್, ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೂ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆ? ಅದು ಕುಕ್ಕರ್ನಲ್ಲಿ ಮಾಡಿದ್ದದು, ಇದು ಬೇರೆ. ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಆಗಿ. ಸರ್, ಬಿಜೆಪಿ ಸೀರಿಯಸ್ ಅಲಿಗೇಷನ್ ಮಾಡಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಈ ಥರದ ಘಟನೆ ನಡೆದಿದೆ. ಈ ದಿವಸ ಮತ್ತೆ ಬಿಜೆಪಿಯವರು ರಾಜಕೀಯವಾಗಿ ಹೇಳ್ತಾರೆ. ಅವ್ರ ಕಾಲದಲ್ಲಿ ಆಗಿದ್ದೆಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ ಏನಾಗಿತ್ತು, ಹಾಗೇನು ಆಗಲೂ ಮುಸಲ್ಮಾನರು ಚೀಕಟ ಮಾಡ್ತಿದ್ದಾರೆ. ಹೇಳಪ್ಪ, ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನು ಮಾಡಿದರು? ಹಾಗೂ ತುಚ್ಛೀಕರಣನ ಸುಮ್ಮನೆ ಏನೋ ಹೇಳ್ಬಿಟ್ಟು ನಾನು ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ, ನಾನು ತೀವ್ರವಾಗಿ ಖಂಡಿಸ್ತೀನಿ. ಬಟ್ ಅದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ತೀನಿ. ಇದು ಭಯೋತ್ಪಾದಕ ಕೃತ್ಯ ಅಂತ ಏನಾದರೂ ಮೇಲ್ನೋಟ ಇಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಅಪ್. ಇನ್ವೆಸ್ಟಿಗೇಷನಲ್ಲಿ ಏನು ಆಗುತ್ತೆ ಅದು ನೋಡ್ಕೊಂಡು ಅದ್ರ ಮೇಲೆ ಕ್ರಮ ತಗೋತೀವಿ. ಸರ್, ಈಗ ವಿಧಾನಸೌಧದ್ದು FSI ವರದಿ ಬಂದಿದೆ ಅಂತ ಹೇಳ್ತಾರೆ. ಬಂದಿದೆ ಅಥವಾ ಏನು ಅಂತ ಸರ್? ಬಂದರೆ ಅದ್ರ ಪ್ರಕಾರ ಕ್ರಮ ತಗೋತೀವಿ. ಬಂದೇ ಇಲ್ಲ ಸರ್. ಅಲ್ಲ, ಈಗಾಗಲೇ ಟ್ವೀಟ್ ಮಾಡಕ್ಕೆ ಶುರು ಮಾಡಿದ್ದಾರೆ ಸರ್. ಅದನ್ನ ಯಾಕೋ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತೇಳಿ ಆಲ್ರೆಡಿ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಒಂದು ಹೇಳ್ತಾ ಇದೆ ಸರ್, FSI ರಿಪೋರ್ಟ್ ಬಂದಿದೆ, ಅದರಲ್ಲಿ ಜಿಂದಾಬಾದ್ ಅಂತ ಕೂಗಿರೋ ಸತ್ಯ ಅಂತ ಗೊತ್ತಾಗಿದೆ, ಅದನ್ನು ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರ ಮಾಡೇ ಮಾಡಿ. ಯಾವತ್ತು ಬರುತ್ತೆ ಸರ್ ರಿಪೋರ್ಟ್? ಯಾವ್ದು ಬರುತ್ತೆ ಸರ್ ರಿಪೋರ್ಟ್? ಯಾವ್ದು ಬರುತ್ತೆ ಸರ್? ನಿಮ್ಮ ಕೈ ಸೇರಿದೆ ಸರ್ ವರದಿ. ಇದು ಸಿದ್ದರಾಮಯ್ಯನವರ ಮಾತು. ಯಾರನ್ನು ಕೂಡ ರಕ್ಷಿಸುವಂಥ ಅಗತ್ಯ ಇಲ್ಲಿಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಈಗಲೇ ಏನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಅಂತಂದರೆ ಇದರ ಬಗ್ಗೆ ನಾವು ವ್ಯಾಪಕವಾದಂಥ ತನಿಖೆ ಮಾಡ್ತೀವಿ ಅನ್ನುವಂಥ ಮಾತು. ಮುಖ್ಯಮಂತ್ರಿಗಳು ಹೇಳಿದಂಥ ಒಂದು ಮಾತು ಇದೆಲ್ಲ ಇಲ್ಲಿ ಗಮನಿಸಬೇಕು. ಏನಂದರೆ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಮಾಡಬಾರ್ದು ಅನ್ನುವಂಥ ಮಾತು. ಎಸ್, ಇದನ್ನು ಒಪ್ಕೋತೀವಿ. ಆದರೆ ಒಂದು ತಿಳ್ಕೋಬೇಕು, ಭಯೋತ್ಪಾದಕರು ಯಾರಿಗೂ ಕೂಡ ಬಂಧುಗಳಾಗಬಾರ್ದು ಅಂತ, ಯಾರಿಗೂ ಕೂಡ ನೆಂಟರಿಷ್ಟರಾಗಬಾರ್ದು, ಆತ್ಮೀಯರಾಗಬಾರ್ದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಅವ್ರು ಹೆಂಗೆ ಗೊತ್ತಾ, ಅವರು ಸಮಾಜದ ಹಿತಶತ್ರುಗಳು. ಅವರು ಲೆಕ್ಕದಲ್ಲಿ ಶತ್ರುಗಳೇ ಅವರು ಕಲಿಯುಗದ ರಾಕ್ಷಸರು ಅಂತ ನಾನು ಆಗಲೇ ಹೇಳಿಬಿಟ್ಟೆ. ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಶಾಂತಿನ ಕದಡೋದು, ಜನರನ್ನು ಕೊಲ್ಲೋದು. ಅವನು ಯಾವನಾದರೂ ಆಗಿರಲಿ, ಯಾವ ಧರ್ಮದವನಾದರೂ ಆಗಿರಲಿ, ಫಸ್ಟ್ ಮಟ್ಟ ಹಾಕಬೇಕು. ಸೊಳ್ಳೆಗಳ ರೀತಿಯಲ್ಲಿ ಅವ್ರನ್ನ ಹೊಸಕ್ಕೆ ಕೊಲ್ಲಬೇಕು. ಅದೊಂದೇ ಮಾರ್ಗ. ಹೀಗಾಗಿ ಏನು ಅಂತಂದರೆ ಯಾವ್ದಾದ್ರು ಸ್ಫೋಟಗಳಾದಂಥ ಸಂದರ್ಭದಲ್ಲಿ ಇದು ಸ್ಫೋಟ ಅಲ್ಲ ಅಂದ್ಬಿಡೋದು, ಇಲ್ಲಿ ಇವರು ಇಂಥವ್ರ ಪಾತ್ರ ಇದೆ, ಇಂಥವ್ರ ಪಾತ್ರ ಇಲ್ಲ ಅಂದ್ಬಿಡೋದು. ಈ ಕುಕ್ಕರ್ ಬಾಂಬ್ ಸ್ಫೋಟದ ವಿಚಾರ ಸಂಬಂಧಪಟ್ಟಂಗೆ ರಾಜಕಾರಣಿಗಳು ಕೊಟ್ಟಂಥ ಸ್ಟೇಟ್ಮೆಂಟ್ ನೋಡಿ ನಾಚಿಗೇಡಿನ ಸಂಗತಿ ಅದು. ಏನೊಂದು ಕುಕ್ಕರ್ ಬಾಂಬ್ ಸ್ಫೋಟ, ಅಯ್ಯೋ ದೊಡ್ಡ ಸ್ಫೋಟ ಅಂತ ಬಿಂಬಿಸ್ಬಿಟ್ರಪ್ಪ ಅನ್ನುವಂಥ ಮಾತು. ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ? ಈ ರೀತಿ ಮಾಡಿದ್ರೆ
ಕೆಟ್ಟ ಹೆಸರು ಬರುತ್ತೆ. ನಾಳೆ ಒಂದು ಮಾಡುವಂಥವರು 10 ಮಾಡ್ತಾರೆ. ಹೀಗಾಗಿ ಏನು ಅಂತಂದರೆ ಮೂಲ ಇಲ್ಲದೇ ಹೆಡೆಮುರಿ ಕಟ್ಟಬೇಕು. ಇದರಲ್ಲಿ ರಾಜಕಾರಣ ಖಂಡಿತವಾಗಲೂ ಆಗಬಾರ್ದು. ಇಲ್ಲ ಅಂತಂದರೆ ಬೆಂಗಳೂರಲ್ಲಿ 2005ರಿಂದ ಇಲ್ಲಿ ತನಕ ಏನೇನು ಘಟನಾವಳಿಗಳಾಗಿದೆಯಲ್ಲ, ಅದಕ್ಕೆ ಇನ್ನೊಂದು ದೊಡ್ಡ ಘಟನಾವಳಿಗೆ ಬೆಂಗಳೂರು ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿ ಆಗಬಾರ್ದು. ಇದನ್ನು ರಾಜಕಾರಣಿಗಳು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು.